ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ವೆಯ್ಟ್ ಲಾಸ್ ಜರ್ನಿ ಡೇ 1. ಎಲ್ರು ರೆಡಿ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಮಾರ್ನಿಂಗ್ ನೀವು ಎದ್ದ ತಕ್ಷಣ ಏನ್ ಮಾಡ್ಬೇಕಂತ ಹೇಳಿದ್ರೆ, ಬಿಸಿ ನೀರ್ ತಗೊಳ್ಳಿ. ಬಿಸಿ ನೀರು ಕುದಿಬೇಕಾದ್ರೆ ಏನ್ ಮಾಡ್ಬೇಕು, ಸ್ವಲ್ಪ ಜೀರಿಗೆ ಹಾಕ್ಬೇಕು. ಜೀರಿಗೆ ಹಾಕಾದ್ಮೇಲೆ ಅದು ಸ್ವಲ್ಪ ಕುದಿಯೋಕೆ ಬಿಡ್ಬೇಕು. ನೋಡಿ, ಈ ತರ ಬಾಯ್ಲ್ ಆಗ್ತಾ ಇರತ್ತೆ. ಚೆನ್ನಾಗಿ ಬಾಯ್ಲ್ ಆಗ್ಲಿ. ಇದು ಎಂಟಿ ಸ್ಟಮಕ್ ಅಲ್ಲಿ ಕುಡಿಬೇಕು. ಮೇಕ್ ಶೋರ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೇಕಾಗಿರೋಂತ ಕೆಲಸ ಇದು. ಗ್ರೀನ್ ಟೀ ಕುಡಿಯೋರು ಬೇಕಾದ್ರೆ ಗ್ರೀನ್ ಟೀ ಕುಡೀರಿ. ಇಲ್ಲ ನಮಗೆ ಗ್ರೀನ್ ಟೀ ಅಭ್ಯಾಸ ಇಲ್ಲ, ನಮಗದು ಕುಡಿಯೋಕ್ ಆಗಲ್ಲ ಅಂತ ಅಂದೋರು ಜೀರಾನ ಈ ತರ ವಾಟರಿಗೆ ಹಾಕೊಂಡು ಚೆನ್ನಾಗಿ ಬಿಸಿ ಬಿಸಿಯಾಗಿ ಕುದಿಸ್ಕೊಳ್ಳಿ. ಅದು ಚೆನ್ನಾಗಿ ಕುದಿಲಿ. ಇವಾಗ ಜೀರಿಗೆ ಚೆನ್ನಾಗಿ ಕುದ್ದಿದೆ. ಕುದಿ ಬಂದ್ಮೇಲೆ ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ, ಈ ತರ ಒಂದು ಗ್ಲಾಸಿಗೆ ಶಿಫ್ಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆನೆ ತಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕುಡಿಯಲ್ಲ, ನನಗೆ ಬಿಸಿ ಆರೋಗ್ಬಿಡತ್ತೆ ಬೇಗ ಇದು. ಸೊ ಹಾಗಾಗಿ ಸ್ವಲ್ಪ ತಗೊಂಡಿದ್ದೀನಿ. ನೋಡಿ, ಇದು ಇಟ್ಬಿಟ್ಟಿದ್ದೀನಿ. ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ಇದು ಮಾರ್ನಿಂಗ್ ಎಂಟಿ ಸ್ಟಮಕ್ ಅಲ್ಲಿ ಕುಡಿಬೇಕಾಗಿರುವಂತ ಡ್ರಿಂಕ್. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಏನ್ ಮಾಡ್ಕೊಬೇಕು ಅಂತ ತೋರಿಸ್ತೀನಿ. ಇನ್ನ ಒಂದು ಪೌಡರ್ ಆಡ್ ಮಾಡಬಹುದು. ಫ್ರೀ ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ವಾಟರ್ ಮೆಲನ್ ಸೀಡ್ಸ್, ಫ್ಲಾಕ್ ಸೀಡ್ಸ್ ಅಂಡ್ ವೆಯ್ಟ್ ಲಾಸ್ ಮಾಡಕ್ಕೆ ಒಂದು ಹೋಮ್ ಮೇಡ್ ಪೌಡರ್ ಯೂಸ್ ಮಾಡ್ಕೋಬಹುದು. ಅದನ್ನ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಡೇ 2 ವ್ಲಾಗ್ ಅಲ್ಲಿ ನಾನು ಆ ಪೌಡರ್ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಎವ್ರಿ ಡೇ ನೀವು ನನ್ನ ಜೊತೆ ವೆಯ್ಟ್ ಲಾಸ್ ಜರ್ನಿಗೆ ಜಾಯ್ನ್ ಆಗ್ಬೋದು. ಆಡ್ ಮಾಡಿ ಆದ್ಮೇಲೆ ನಾನಿಲ್ಲಿ ಜೇನ್ ತುಪ್ಪನ ಬಳಸ್ತಾ ಇದ್ದೀನಿ. ಹನಿನ ಹೋಮ್ ಮೇಡ್ ಸಿಗತ್ತೆ ಅಂದ್ರೂ ಹಳ್ಳಿ ಕಡೆ ಸಿಗತ್ತೆ, ಅದು ನೀವು ಬಳಸ್ಬೋದು, ತುಂಬಾ ಒಳ್ಳೇದು. ಸೊ ಇಷ್ಟು ತಿನ್ಬಿಟ್ರೆ ಆಫ್ಟರ್ನೂನ್ ವರೆಗೂ ನಿಮಗೆ ಹೊಟ್ಟೆ ಹಸಿಯೋದೇ ಇಲ್ಲ. ಸೊ ಹೀಗಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಮೇಕ್ ಶೋರ್ ನೀವು ಪ್ರತಿದಿನ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ವೆಜಿಟೇಬಲ್ಸ್ ಆದರೂ ಇರಬೇಕು. ಈ ಥರ ಕಾಳು ಪಲ್ಯ ಇಟ್ಕೊಳ್ಳಿ. ಅಥವಾ ಚಿಕನ್, ನಾನ್ ವೆಜಿಟೇರಿಯನ್ ಆದರೆ ಚಿಕನ್ನ ಪ್ರಿಫರ್ ಮಾಡ್ತೀನಿ. ಚಿಕನ್ ಫ್ರೈ ಮಾಡಿಕೊಂಡು ಚಿಕನ್ನ ತಿನ್ನಿ, ಆ್ಯಡ್ ಮಾಡ್ಕೊಳ್ಳಿ. ಕಾಳು ಈ ಥರ ಇರಲಿ. ಪಲ್ಯಗಳು ತಿನ್ನಿ. ಅನ್ನ ಸಾಂಬಾರ್ ಜೊತೆ ಪಲ್ಯ ಇರಬೇಕು, ಕಾಂಬಿನೇಷನ್. ಮಜ್ಜಿಗೆ ಇರಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಯಾಕಂದರೆ ನಾವು ಡಯಟ್ ಮಾಡಬೇಕಾದ್ರೆ ಓಟ್ಸ್ ತಿನ್ನೋದ್ರಿಂದ, ಹೀಟ್ ಐಟಮ್ಸ್ ತಿನ್ನೋದ್ರಿಂದ ಬಾಡಿ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಜ್ಜಿಗೆ ಪ್ರತಿದಿನ ಮಸ್ಟ್ ಆ್ಯಂಡ್ ಶುಡ್. ಆಫ್ಟರ್ನೂನ್ ಲಂಚ್ ಆದ್ಮೇಲೆ ಈವ್ನಿಂಗ್ ಆಗ್ತಿದ್ದಾಗೆ ಖಂಡಿತ ಪ್ರತಿಯೊಬ್ಬರಿಗೂ ಹೊಟ್ಟೆ ಹಸುವಾಗತ್ತೆ. ಅರೌಂಡ್ ಒಂದು 4 o'clock 5 o'clock 4 ಗಂಟೆ 5 ಗಂಟೆಗೆ ಎಲ್ಲರಿಗೂ ಹಸುವು ಶುರು ಆಗ್ಬಿಡತ್ತೆ. ಹಸುವು ಶುರು ಆದಾಗ ಏನ್ ಅನ್ಸುತ್ತೆ, ಡಯಟ್ ಅಲ್ಲಿ ಇದೀವಿ, ಏನು ತಿನ್ನೋದ್ ಬೇಡಪ್ಪ, ವೆಯ್ಟ್ ಗೇನ್ ಆಗ್ಬಿಡ್ತೀವಿ, ತೂಕ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಅಂತ ಯೋಚನೆ ಮಾಡ್ತೀರಾ. ಅಂತವ್ರಿಗೆ ಈವ್ನಿಂಗ್ ಸ್ನಾಕ್ಸ್ ಆಗಿ ಇದು ಮಿಲ್ಕಿ ಮಿಸ್ಟ್ ಅಂತ. ನೀವ್ ಇದನ್ನ ಅಫೋರ್ಡ್ ಮಾಡಕ್ ಆಗಲ್ಲ, ಎವ್ರಿ ಡೇ ನಾವು 25 rupees ಕೊಟ್ಟು ತಿನ್ನಕ್ ಆಗಲ್ಲ ಅಂತ ಅಂದವರು ಜೋಳ ಕಡಿಮೆ ದುಡ್ಡಿಗೆ ಸಿಗತ್ತೆ. ಜೋಳನು ಆಲ್ಮೋಸ್ಟ್ ಅದೇ ರೇಟ್ ಆಗಿದೆ. ಜೋಳನೂ ಬೇಯಿಸ್ಕೊಂಡು ಈವ್ನಿಂಗ್ ತಿನ್ಬೋದು. ಎರಡೂ ಆಗಲ್ಲ ಅಂತ ಅಂದ್ರೆ ನಿಮ್ಗೆ ಸೀಸನಲ್ ಫ್ರೂಟ್ಸ್ ಯಾವ್ದು ಸಿಗುತ್ತೆ, ಯಾವ್ದಾದ್ರೂ ಸರಿ ನಿಮಗೆ ಕಂಫರ್ಟಬಲ್ ಆಗುವಂತ ಬನಾನಾ ಬಿಟ್ಟು ಇನ್ನೆಲ್ಲಾ ಹಣ್ಣನ್ನ ನೀವು ತಿನ್ಬೋದು. ಬನಾನಾ ಅಂದ್ರೆ ಪಚ್ಚ ಬಾಳೆಹಣ್ಣು ಅಂತ ಅಂತಾರೆ, ಉದ್ದಕ್ಕಿರುತ್ತಲ್ಲ, ಆ ಬಾಳೆಹಣ್ಣು ತಿನ್ನೋ ಹಾಗಿಲ್ಲ. ಅದು ಬಿಟ್ಟು ನೀವು ಪುಟ್ ಬಾಳೆಹಣ್ಣು, ದೇವ್ರ ಬಾಳೆಹಣ್ಣು ಅಂತ ಕರೀತಾರಲ್ಲ, ಅದು ನೀವು ತಿನ್ಬೋದು. ಇದು ಈವ್ನಿಂಗ್ ಸ್ನಾಕ್ಸ್ ಆಗಿರುತ್ತೆ. ನೀವು ಬೇಕಾದ್ರೆ ಎವ್ರಿ ಡೇ ತಿನ್ಬೋದು. ಇದರಲ್ಲಿ ಶುಗರ್ ಇರೋದಿಲ್ಲ. ತುಂಬಾ ಜನಕ್ಕೆ ಐಸ್ ಕ್ರೀಮ್ ಕ್ರೇವಿಂಗ್ಸ್ ಇರುತ್ತೆ, ಐಸ್ ಕ್ರೀಮ್ ತಿನ್ಬೇಕು, ಸ್ವೀಟ್ ತಿನ್ಬೇಕು ಅಂತ. ಅಂತವ್ರು ಬೇಕಾದ್ರೆ ಇದನ್ನ ತಿನ್ಬೋದು. ನೀವು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು, ನಿಮ್ಮ ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಸೊ ಮೇಕ್ ಶೋರ್ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಪ್ರತಿ ದಿನ ಆಗ್ಲಿಲ್ಲ ಅಂದ್ರೂ ಎವ್ರಿ ವೀಕ್ 15 ಡೇಸ್ಗೊಂದ್ಸಲ ವೆಯ್ಟ್ ಲಾಸ್ ಎಷ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ದಟ್ ನೀವು ಪರ್ಸನಲ್ ಟ್ರೈನಿಂಗ್ ತಗೊಂಡ್ರೆ ನಾನು ಡಯಟ್ ಜೊತೆಗೆ ಪ್ರತಿ ದಿನ ನಿಮ್ ಜೊತೆ ಯಾವ್ಯಾವ ವರ್ಕೌಟ್ ಮಾಡಬೇಕು, ಎಷ್ಟು ಅವರ್ ನೀವು ವರ್ಕೌಟ್ ಮಾಡ್ಬೇಕಾಗತ್ತೆ, ಎಷ್ಟು ಮಿನಿಟ್ ವಾರ್ಮ್ ಅಪ್ ಮಾಡಬೇಕು, ಅದನ್ನೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ನೀವು ನನ್ನ ಹತ್ರ ಪರ್ಸನಲ್ ಟ್ರೈನಿಂಗ್ ತಗೊಂಡ್ರೆ ಈ ಇಕ್ವಿಪ್ಮೆಂಟ್ ನ ಬಳಸ್ಕೊಂಡು ನೀವು ಅತಿ ಬೇಗ ವೆಯ್ಟ್ ಲಾಸ್ ಮಾಡ್ಕೋಬಹುದು, ಫ್ಯಾಟ್ ಲಾಸ್ ಮಾಡ್ಕೋಬಹುದು. ಸೊ ಸ್ಕ್ರೀನ್ ಮೇಲೆ ಬರ್ತಿರೋಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನನ್ನ ಹತ್ರ ನೀವು ಪರ್ಸನಲ್ ಟ್ರೈನಿಂಗ್ ಖಂಡಿತ ತಗೋಬಹುದು. ಬಟ್ ಡಯಟ್ ಮೀಲ್ಸ್ ಏನಿದೆ ಅದು ನಿಮಗೆ ಯೂಟ್ಯೂಬ್ ಚಾನಲ್ ಸಿಗ್ತಾ ಹೋಗುತ್ತೆ. ಬಟ್ ವರ್ಕೌಟ್ ಎವ್ರಿ ಡೇ ಪ್ರತಿ ದಿನ ನಿಮ್ ಮನೆಯಲ್ಲೇ ಸಿಗುವಂತ ಪದಾರ್ಥಗಳನ್ನ ಹೇಗ್ ಬಳಸ್ಕೊಂಡು ನೀವು ಮ್ಯಾನೇಜ್ ಮಾಡಬಹುದು ಡಯಟ್ ಮಾಡೋದಕ್ಕೆ, ನೀವು ನನ್ನ ಹತ್ರ ಪರ್ಸನಲ್ ಟ್ರೈನಿಂಗ್ ತಗೋಬಹುದು. ಪ್ಲೀಸ್ ಸ್ಕ್ರೀನ್ ಮೇಲೆ ಬರ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್.
ನೆಕ್ಸ್ಟ್ ನಾನಿಲ್ಲಿ ನೈಟ್ ಡಿನ್ನರ್ಗೆ ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೆ. ಡಯಟಲ್ಲಿದ್ದಾಗ ಹೆವಿ ಫುಡ್ ತಿನ್ನಬಾರ್ದು, ಜೊತೆಗೆ ನೈಟ್ ಟೈಮ್ ರೈಸ್ ಅಂತೂ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಹಾಗಾಗಿ ನಾನು ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಮಶ್ರೂಮ್ ಕರಿ ಮಾಡ್ಕೊಂಡಿದ್ದೆ. ಇದಾಗಿತ್ತು ನನ್ನ ಡೇ 1 ವೆಯ್ಟ್ ಲಾಸ್ ಜರ್ನಿ. ನೀವು ಕೂಡ ನನ್ನ ಜೊತೆ ಫಿಟ್ ಆಗಿರಬೇಕು ಅಂದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.